ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 37ನೆಯ ಅಧ್ಯಾಯವಾದ ಭುವನ ವಿನ್ಯಾಸ, ಮೇರುವಿನ ಪೂರ್ವದಲ್ಲಿ ಶೀತೋದಕ ಮಂಜಗಳೆಂಬ 2 ಪರ್ವತಗಳು ಪದ್ಮವನವೂ ಇರುತ್ತವೆ. ಅಲ್ಲಿ ಸದಾ ಲಕ್ಷ್ಮಿಯು ವಾಸಿಸುವಳು. ಅದರ ಪಾರ್ಶ್ವದಲ್ಲಿ ಬಿಲ್ವವನ ಮತ್ತು ಚಂಪಕವನಗಳು ಇರುತ್ತವೆ ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಶೀತಾಂಶ ಕುಮಂಜ ಪರ್ವತಗಳ ಮಧ್ಯಭಾಗವು 300 ಯೋಜನ ಉದ್ದವಾಗಿಯೂ
100 ಯೋಜನ ಅಗಲವಾಗಿಯೂ ಇರುತ್ತದೆ. ಅದರಲ್ಲಿ ನಾನಾ ವಿಧಗಳಾದ ಪಕ್ಷಿಗಳ ಸಂಘಗಳು, ನಾನಾ ವಿಧವಾದ ಪ್ರಾಣಿಗಳ ಗುಂಪುಗಳು, ಅಮಲವೂ ರಮ್ಯವೂ ಸುರಸವೂ ಆದ ಸರೋವರಗಳು ವಿಶೇಷವಾಗಿ ಇರುತ್ತವೆ. ಆ ಕೊಳಗಳಲ್ಲಿ ಅತಿ ವಿಶಾಲವೂ ಸುಗಂಧಿಯೂ ಆದ ಬಿಳಿ ತಾವರೆಗಳು, ಸಹಸ್ರ ದಳಗಳಿಂದ ಕೂಡಿದ ಕೆಂಪು ತಾವರೆಗಳು, ನೈದಿಲೆ ಪುಷ್ಪಗಳು ವಿಶೇಷವಾಗಿ ಇರುತ್ತವೆ. ಅತ್ಯಂತ ದೊಡ್ಡದೂ ವಿಷಗಳಿಂದ ಭಯಂಕರಗಳೂ ಆದ ಮಹಾಸರ್ಪಗಳು ಆ ಪ್ರದೇಶದಲ್ಲಿ ಅಧಿಕವಾಗಿರುತ್ತವೆ. ದೇವತೆಗಳು, ದಾನವರು, ಗಂಧರ್ವರು ಆ ಕೊಳದಲ್ಲಿ ಸ್ನಾನ ಪಾನಾದಿಗಳನ್ನು ಮಾಡುವರು. ಆ ಕೊಳಗಳ ಮಧ್ಯದಲ್ಲಿರುವ ಶ್ರೀ ಸರೋವರವು ಭೂಲೋಕ ಸ್ವರ್ಗಲೋಕಗಳಲ್ಲಿ ಪ್ರಖ್ಯಾತವಾಗಿದೆ. ಅದರಲ್ಲಿ ನಿರ್ಮೂಲವಾದ ಜಲವಿರುವುದರಿಂದ ಅದು ಸರ್ವ ಪ್ರಾಣಿಗಳಿಗೂ ಆಶ್ರಯವಾಗಿದೆ. ಆ ಪರ್ವತದಲ್ಲಿ ಉತ್ತಮವಾದ ಪದ್ಮವನವು, ಅದರ ಮಧ್ಯದಲ್ಲಿ ಕೋಟಿ ದಳಗಳಿಂದ ಕೂಡಿಯೂ ಸೂರ್ಯನಂತೆ ಕಾಂತಿಯುಳ್ಳದ್ದು, ಅತಿ ವಿಶಾಲವೂ ಕೇಸರ ಸಮೂಹಗಳಿಂದ ಅಲಂಕೃತವೂ ಮದಿಸಿದ ದುಂಬಿಗಳ ಝೇಂಕಾರಯುಕ್ತವೂ ಆದ ಒಂದು ಮಹಾಕಮಲವಿರುತ್ತದೆ. ಅದರಲ್ಲಿ ಮಹಾಲಕ್ಷ್ಮಿಯು ಯಾವಾಗಲೂ ವಾಸಿಸುವಳು. ಆ ಮಹಾಕಮಲವು ಮೂರ್ತಿಮತ್ತಳಾಗಿರುವ ಲಕ್ಷ್ಮೀದೇವಿಯ ಆವಾಸಕ್ಕೆ ಯೋಗ್ಯವಾಗಿದೆ. ಆ ಕೊಳದ ಪೂರ್ವಭಾಗದ ತೀರದಲ್ಲಿ ಸಿದ್ಧ ಪುರುಷರಿಂದ ಸೇವಿತವೂ ಸಾರ್ವಕಾಲಿಕವಾದ ಪುಷ್ಪ ಫಲಗಳಿಂದ ಪೂರ್ಣವೂ ಅತಿ ವಿಶಾಲವೂ ಆದ ಬಿಲ್ವವನವೊಂದು ಇರುತ್ತದೆ. ಆ ಬಿಲ್ವವನವು 100 ಯೋಜನ ವಿಸ್ತೀರ್ಣವೂ 300 ಯೋಜನ ದೀರ್ಘವೂ ಆಗಿದೆ. ಅಲ್ಲಿರುವ ಸಾವಿರಾರು ವೃಕ್ಷಗಳು ಗಗನಚುಂಬಿಗಳಾಗಿಯೂ ಶಾಖಾ ಸಹಸ್ರಯುಕ್ತವಾಗಿಯೂ ಮಹತ್ತಾದ ಬುಡಗಳಿಂದ ಸಹಿತವಾಗಿಯೂ ಹಸಿರು, ಕೆಂಪು, ಬಿಳುಪಾದ ಫಲಗಳಿಂದ ಕೂಡಿಯೂ ಇರುತ್ತವೆ. ಆ ಫಲಗಳು ಅಮೃತಕ್ಕೆ ಸಮನಾಗಿಯೂ ಭೇರಿಯಂತೆ ಮಹತ್ತಾಗಿಯೂ ಸುವಾಸನೆಯಾಗಿಯೂ ಪಕ್ವವಾಗಿಯೂ ಇರುತ್ತವೆ. ಆ ಭೂಭಾಗವು ಕೆಳಗೆ ಬಿದ್ದು ಒಡೆದು ಹೋಗಿರುವ ಹಣ್ಣುಗಳಿಂದ ವ್ಯಾಪ್ತವಾಗಿದೆ. ಅಂತಹ ಆ ಶ್ರೀವನವು 3 ಲೋಕಗಳಲ್ಲಿ ಪ್ರಸಿದ್ಧವಾಗಿಯೂ ಗಂಧರ್ವರು, ಕಿನ್ನರರು, ಯಕ್ಷರು, ಮಹಾಸರ್ಪಗಳು, ಬಿಲ್ವ ಫಲಾಕಾಂಕ್ಷಿಗಳಾದ ಸಿದ್ಧರು, ವಿವಿಧ ಭೂತ ಸಂಘಗಳು ಇವುಗಳಿಂದ ವ್ಯಾಪ್ತವಾಗಿಯೂ ಇರುತ್ತದೆ. ಅಂತಹ ವನದಲ್ಲಿ ಶ್ರೀದೇವಿಯು ಸದಾ ಕಾಲದಲ್ಲಿಯೂ ಸನ್ನಿಹಿತಳಾಗಿ ಇರುವಳು. ಪೂಜ್ಯಳು, ಭಗವಂತಳೂ ಆದ ಅವಳನ್ನು ಸೇವಿಸುವುದಕ್ಕಾಗಿ ಸಿದ್ಧರು, ಚಾರಣರು ಬಂದು ವಂದಿಸಿ ಪೂಜಿಸುತ್ತಿರುವರು. ವಿಶಂಖ ಮತ್ತು ಮಣಿಶೈಲಗಳ ಮಧ್ಯಭಾಗದಲ್ಲಿ 100 ಯೋಜನ ವಿಸ್ತೀರ್ಣವೂ 200 ಯೋಜನ ಉದ್ದವೂ ಅತಿ ವಿಶಾಲವೂ ಸಿದ್ಧ ಚಾರಣ ಸೇವಿತವೂ ಪುಷ್ಪ ಸಮೃದ್ಧಿಯಿಂದ ಸಹಿತವೂ ಪ್ರಕಾಶಮಾನವೂ ಆದ ಚಂಪಕವನವು ಶೋಭಿಸುತ್ತಿರುವುದು. ಆ ವನದಲ್ಲಿರುವ ಮರಗಳು ಅತ್ಯುನ್ನತಗಳಾದ ಶಿಖರಗಳಿಂದಲೂ
ವಿಶಾಲವಾದ ಬುಡಗಳಿಂದಲೂ ದಟ್ಟವಾದ ಎಲೆಗಳಿಂದಲೂ ವಿಕಸಿತವಾದ ಪುಷ್ಪಗಳಿಂದಲೂ ಕೂಡಿ ಶೋಭಿಸುತ್ತವೆ. ಇದರಿಂದ ಆ ವನವು ಹಸುರಾಗಿ ಹೊಳೆಯುತ್ತಿದೆ. ಆ ವನದಲ್ಲಿರುವ ಹೂಗಳು 2 ಮಾರು ಉದ್ದವೂ 3 ಮೊಳ ಅಗಲವೂ ಆಗಿರುತ್ತವೆ ಮತ್ತು ಮನಶ್ಶಿಲೆಯಂತೆ ಹಸುರಾದ ಚೂರ್ಣದಿಂದಲೂ ಬಿಳುಪಾದ ಕೇಸರಗಳಿಂದಲೂ ಕೂಡಿರುತ್ತವೆ. ಇಂತಹ ಮನೋಹರಗಳು, ವಿಕಸಿತಗಳು, ಸುಗಂಧಿಗಳೂ ಆದ ಪುಷ್ಪಗಳಿಂದ ಆ ವನವು ಹೊಳೆಯುತ್ತಿದೆ. ಆ ಮಹಾವನವು ದೇವದಾನವ ಗಂಧರ್ವರಿಂದಲೂ ಯಕ್ಷ ರಾಕ್ಷಸ ಪಿಶಾಚಗಳಿಂದಲೂ ಕಿನ್ನರರು, ಕಿಂಪುರುಷರು, ಅಪ್ಸರ ಸ್ತ್ರೀಯರು ಇವರೇ ಮೊದಲಾದವರಿಂದಲೂ ಮಹಾಸರ್ಪಗಳಿಂದಲೂ ಸೇವಿಸಲ್ಪಡುತ್ತಿದ್ದಿತು. ಆ ವನದಲ್ಲಿ ಕಶ್ಯಪರ ದಿವ್ಯಾಶ್ರಮವು ಪ್ರಕಾಶಿಸುತ್ತಿದ್ದಿತು. ಅದರಲ್ಲಿ ಸಿದ್ಧರೇ ಮೊದಲಾದ ದೇವತೆಗಳೂ ಮಹರ್ಷಿಗಳೂ ಸಹ ನಾನಾ ವಿಧ ವೇದಘೋಷವನ್ನು ಮಾಡುತ್ತಿದ್ದರು. ಮಹಾನೀಲ ಕುಮುಂಜಗಳೆಂಬ ಪರ್ವತಗಳ ಮಧ್ಯದಲ್ಲಿ ಅನೇಕ ಮಹಾನದಿಗಳು ಉತ್ಪನ್ನವಾಗುತ್ತವೆ. ಪೂರ್ವದಲ್ಲಿ ಹೇಳಿದ ಪರ್ವತಗಳ ಮಧ್ಯದಲ್ಲಿ ಸುಖಾನಾಮಕ ಮಹಾನದಿಯ ತೀರ ಪ್ರದೇಶದಲ್ಲಿ ಸಿದ್ಧರೇ ಮೊದಲಾದ ದೇವತೆಗಳಿಂದ ಸೇವಿಸಲ್ಪಟ್ಟ ರಮ್ಯವಾದ ತಾಲವನವಿರುತ್ತದೆ. ಅದು 50 ಯೋಜನ ಉದ್ದವಾಗಿಯೂ 30 ಯೋಜನ ವಿಸ್ತೀರ್ಣವಾಗಿಯೂ ಅರ್ಧ ಕ್ರೋಶದಷ್ಟು ಎತ್ತರವಾದ ಶಿಖರಗಳಿಂದ ಸಹಿತವಾಗಿಯೂ ಇರುತ್ತದೆ. ಆ ವನದಲ್ಲಿ ಅತ್ಯುನ್ನತವೂ ಅತ್ಯಂತ ದಪ್ಪವೂ ದಟ್ಟವೂ ಮಂಗಳಕರವೂ ಆದ ಮಹಾವೃಕ್ಷಗಳು ಇರುತ್ತವೆ. ಅದರ ಫಲಗಳು ದೊಡ್ಡದಾಗಿಯೂ ದುಂಡಾಗಿಯೂ ಪೂರ್ಣವಾದ ರಸಗಂಧಭರಿತವಾಗಿಯೂ ಸಿದ್ಧ ಸೇವಿತವಾಗಿಯೂ ಇವೆ. ಆ ಪರ್ವತದಲ್ಲಿ ದೇವೇಂದ್ರನ ವಾಹನವಾದ ಐರಾವತವೂ ಭದ್ರವೆಂಬ ಆನೆಯೂ ಸಹ ವಾಸ ಮಾಡುತ್ತವೆ. ಆ ವನವು ಲೋಕವಿಖ್ಯಾತವಾಗಿದೆ. ವೇಣುಮಂತ ಸುಮೇಧವೆಂಬ ಪರ್ವತಗಳ ಮಧ್ಯದಲ್ಲಿ 1000 ಯೋಜನ ವಿಸ್ತೀರ್ಣವೂ 100 ಯೋಜನ ಉದ್ದವೂ ವೃಕ್ಷ, ಪೊದೆ, ಲತೆ, ಪೊದರು ಇವುಗಳಿಂದ ಸಹಿತವೂ ಸಮಸ್ತ ಮೂಲಿಕೆಗಳಿಂದ ಯುಕ್ತವೂ ಗರಿಕೆಯ ಮೈದಾನದಿಂದ ಯುಕ್ತವೂ ಸರ್ವ ಪ್ರಾಣಿಗಳಿಗೆ ಆಶ್ರಯವೂ ಆದ ಪ್ರದೇಶವು ಇರುತ್ತದೆ. ಅದರಂತೆ ನಿಷದ ದೇವಶೈಲಗಳ ಉತ್ತರದಲ್ಲಿ 1000 ಯೋಜನ ಉದ್ದವೂ 100 ಯೋಜನ ವಿಸ್ತೀರ್ಣವೂ ಏಕಶಿಲಾಮಯವೂ ವೃಕ್ಷ ಲತಾದಿ ಸಹಿತವೂ ಸುತ್ತಲೂ ಪಾದ ಮಾತ್ರದಷ್ಟು ನೀರಿರುವ ಸ್ಥಳದಿಂದ ಯುಕ್ತವೂ ನಾನಾಕಾರಗಳೂ ಆದ ಅನೇಕ ಪ್ರದೇಶಗಳು ಪ್ರಖ್ಯಾತವಾಗಿದ್ದವು. ಎಲೈ ಮುನಿವರಿಯರೇ, ಈ ಪೂರ್ವದಲ್ಲಿ ಹೇಳಿದ ಉದ್ಯಾನಗಳೂ ಪರ್ವತಗಳೂ ಕೂಡ ಮೇರುವಿನ ಪೂರ್ವ ಭಾಗದಲ್ಲಿವೆ ಎಂಬುದನ್ನು ತಿಳಿಯಿರಿ ಎಂದು ಸೂತಮುನಿಯು ಹೇಳುತ್ತಾರೆ. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನ ವಿನ್ಯಾಸೋ ನಾಮ 37 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 38ನೆಯ ಅಧ್ಯಾಯವಾದ ಭುವನ ವಿನ್ಯಾಸ ಶಿಶಿರ
ಪತಂಗಗಳ ಮಧ್ಯಭಾಗವು ಕರ್ದಮರ ಆಶ್ರಮ, ಅದರ ಪಕ್ಕದಲ್ಲಿ ಆಮ್ರವನ, ಶುಕಾಶ್ರಮ, ಬಿಲ್ವವನ, ನಾಗವನ ಮೊದಲಾದವು ಇರುವವು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.